ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಮೊದಲ ಸುತ್ತಿನಲ್ಲಿ ಅಂಚೆ ಮತದಾನದ ಎಣಿಕೆ ಆರಂಭವಾಗಿದೆ. ಅಂಚೆ ಮತದಾನದಲ್ಲಿ ಕಾಂಗ್ರೆಸ್ ವರ್ಸಸ್ BJPಯ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಾಗಿರುವಂಥದ್ದು. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ 8 ಗಂಟೆಗೆ ಆರಂಭವಾಗಿದೆ. 8 ಗಂಟೆಯಿಂದ ಅಂಚೆ ಮತ ಎಣಿಕೆ ಕಾರ್ಯ ಆರಂಭವಾಗಿರುವಂಥದ್ದು. ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ BJP ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ನಡುವೆ ಒಂದು ಬಿಗ್ ಫೈಟ್ ಅಂತ ಹೇಳ್ಬೋದು. 13,15,746 ಮತಗಳು ಚಲಾವಣೆ ಆಗಿದ್ದು, 76.98% ಮತ ಚಲಾವಣೆ ಆಗಿತ್ತು. ಈ ಒಂದು ಮತಗಟ್ಟೆಗಳ ಪೈಕಿ 4,180ಕ್ಕೂ ಹೆಚ್ಚು ಅಂಚೆ ಮತಗಳ ಎಣಿಕೆ ಕಾರ್ಯ ಆರಂಭವಾಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ BJP ಮತ್ತು ಕಾಂಗ್ರೆಸ್ನ ನಡುವೆ ನೇರ ಹಣಾಹಣಿ ಏರ್ಪಟ್ಟಿದೆ. ದಾವಣಗೆರೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಮತ ಎಣಿಕೆಯ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಮತ ಎಣಿಕೆಯ ಪ್ರಕ್ರಿಯೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಸಂಪೂರ್ಣವಾಗಿ ಮುಗಿದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾರು ಗೆಲ್ತಾರೆ, ಯಾರು ಹೆಚ್ಚು ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಒಂದು ಇಡೀ ಪಿಕ್ಚರ್ ಸಿಗುವಂಥದ್ದು ಮಧ್ಯಾಹ್ನ 12 ಗಂಟೆ ಒಳಗಡೆ ಇಡೀ ಪಿಕ್ಚರ್ ಸಿಗುತ್ತೆ. ಈಗ ಮೊದಲನೆಯ ಮೇಲ್ನೋಟಕ್ಕೆ ಸಂಬಂಧಪಟ್ಟಂತೆ ಅಂಚೆ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ವರ್ಸಸ್ BJPಯ ನಡುವೆ ತೀವ್ರ ಪೈಪೋಟಿದೆ. ಇಬ್ಬರಲ್ಲಿ ಯಾರೇ ಅಭ್ಯರ್ಥಿಗಳು ಮುನ್ನಡೆ ಬಂದು ಕೆಲ 10ರಿಂದ 12 ಓಟ್ಗಳು 20 ಓಟ್ಗಳ ಮುನ್ನಡೆ ಆಗುವಂಥ ಸಂಭವ ಇರುವುದು. ಆ ಮಟ್ಟಿನ ಒಂದು ಪೈಪೋಟಿ ಅಂಚೆ ಮತದಾನದಲ್ಲಿ ನಡೀತಾ ಇರುವಂಥದ್ದು. ಸೊ ಅಂಚೆ ಮತದಾನದ ನಂತರ EVM ಮತ ಎಣಿಕೆ ನಡೆಯುತ್ತೆ. 8 ವಿಧಾನಸಭಾ ಕ್ಷೇತ್ರಗಳ ಪ್ರತ್ಯೇಕ EVMಗಳನ್ನು ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಸೊ 8 ವಿಧಾನಸಭಾ ಕ್ಷೇತ್ರಗಳ ಎಣಿಕೆಗೆ ಒಂದು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ, ಚುನಾವಣಾ ಆಯೋಗ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಮೊದಲ ಹಂತದಲ್ಲಿ ಅಂಚೆ ಮತದಾನದ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ EVM ಮತ ಎಣಿಕೆ ಆರಂಭವಾಗುತ್ತೆ. EVM ಮತ ಎಣಿಕೆ ಆರಂಭವಾದ ಬಳಿಕ ಯಾರು ಎಷ್ಟು ಲೀಡ್ನಲ್ಲಿದ್ದಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಅಂಚೆ ಮತದಾನದಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ಮೊದಲಿಗೆ ಎಲ್ಲರೂ ಕೂಡ ಭಾವಿಸಿದರು. ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಕೂಡ ಒಂದಷ್ಟು ಮತಗಳನ್ನು ತೆಗೆದುಕೊಳ್ತಾರೆ ಅಂತಂದೇಳಿ ಕೂಡ ಭಾವಿಸಲಾಗಿತ್ತು. ಆದರೆ ಅಂಚೆ ಮತದಾನದಲ್ಲಿ ಅತಿ ಹೆಚ್ಚು ಓಟ್ ಬಂದಿರುವಂಥದ್ದು BJP ಮತ್ತು ಕಾಂಗ್ರೆಸ್ಗೆ. ಇಬ್ಬರು ಕೂಡ ನೇರವಾಗಿ ಹಣಾಹಣಿ ಇದೆ. ಇಬ್ಬರಲ್ಲಿ ಯಾರೇ ಮುನ್ನಡೆ ಬಂದರೂ ಕೂಡ ಕೇವಲ 18ರಿಂದ 20 ಓಟ್ಗಳ ಮುನ್ನಡೆ ಬರುವಂಥ ಸಾಧ್ಯತೆ ಅಂಚೆ ಮತದಾನದಲ್ಲಿರುವಂಥದ್ದು. ಅಷ್ಟರ ಮಟ್ಟಿನ ನೇರ ಹಣಾಹಣಿ ಈ ಒಂದು BJP ಮತ್ತು ಕಾಂಗ್ರೆಸ್ ನಡುವೆ ಇದೆ. ಅಂಚೆ ಮತದಾನದ ಪ್ರಕ್ರಿಯೆ ಮುಗಿದ ಬಳಿಕ EVM ಆರಂಭವಾಗುತ್ತೆ. EVM ಆರಂಭವಾದ ಬಳಿಕ ಇವರಿಬ್ಬರ ನಡುವಿನ ನೇರ ಹಣಾಹಣಿ ಯಾವ ರೀತಿ ಇದೆ ನೋಡಬೇಕಾಗತ್ತೆ.